ಹಲೋ ಗಾಯ್ಸ್, ವೆಲ್ಕಮ್ ಟು ಸಮನ್ ಮಿಸ್ ಲೈಫ್ ಸ್ಟೈಲ್. ಇವತ್ತು ಬಂದ್ಬಿಟ್ಟು ನಾನು ನನ್ನ ಮಗಳಿಗೆ ಉದ್ದಿನ ಕಾಳಿನಿಂದ ಒಂದು ರೆಸಿಪಿ ರೆಡಿ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಕಂಜಿ ಅಂತನಾದರೂ ಹೇಳ್ಬೋದು, ಇಲ್ಲ ಪಾಯಸ ಅಂತನಾದರೂ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಹೆಣ್ಮಕ್ಳಿಗೆ ಇದು ಕೊಡೋದ್ರಿಂದ ಬೋನ್ ಸ್ಟ್ರೆಂತಿಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಸ್ಕೂಲ್ ಮಕ್ಕಳು ಆಗಿರ್ಬೋದು, ಸಣ್ಣ ಮಕ್ಕಳು ಆಗಿರ್ಬೋದು, 9 ತಿಂಗಳಿಂದ ಮಗು ಆಗಿರ್ಬೋದಿಂದ ದೊಡ್ಡೋರ್ವರೆಗೂ ನಾವು ಇದನ್ನು ಕೊಡ್ಬೋದು. ಈ ಪೌಡ್ರನ್ನ ನಾವು ಒಂದು ಸಲ ರೆಡಿ ಮಾಡಿಟ್ಕೊಂಡ್ರೆ 1.5 ತಿಂಗಳಿಂದ 2 ತಿಂಗಳ ಒಳಗೆ ಖಾಲಿನೇ ಮಾಡಿಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ನನ್ನ ಮಗಳು ಮತ್ತು ನಾನು ಇಬ್ಬರೂ ನಾವು ಇದನ್ನು ಕನ್ಸ್ಯೂಮ್ ಮಾಡ್ತೀವಿ. ಜಸ್ಟ್ 3 to 4 ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಹೆಲ್ತಿನೂ ಕೂಡ. ಸಿಪ್ಪೆ ತೆಗೆದಿರೋವಂಥ ಉದ್ದಿನ ಕಾಳು ಇದು ಬಂದ್ಬಿಟ್ಟು ಚೆನ್ನಾಗಿ ಹೆಣ್ಮಕ್ಳಿಗೆ ಬೋನ್ ಸ್ಟ್ರೆಂತಿಗೆ, ಬೆನ್ನು ಮೂಳೆಗೆ ಗಟ್ಟಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನೀಗ ಇದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಕಡಾಯಿ ಇಟ್ಕೊಬಿಟ್ಟು, ಅದು ಅಥವಾ ಬಾಣಲಿ ಏನಾದರೂ ಇಟ್ಕೊಂಡು ಅದಕ್ಕೆ ನಾವು ಒಂದು ಬೌಲಷ್ಟು ಕಪ್ಪು ಉದ್ದಿನ ಕಾಳು ಅದನ್ನು ಫುಲ್ಲು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ, ಎಷ್ಟು ಲೋ ಫ್ಲೇಮಲ್ಲಿ ಆಗುತ್ತೋ ನಾವು ಲೋ ಫ್ಲೇಮಲ್ಲಿ ಅಷ್ಟು ನಿಧಾನಕ್ಕೆ ಅದನ್ನು ಫ್ರೈ ಮಾಡಬೇಕು. ನಾವು ಫ್ಲೇಮಲ್ಲಿ ಫ್ರೈ ಮಾಡಿದಷ್ಟು ಹಿಟ್ಟು ಬೇಗ ಕೆಡಲ್ಲ, ಅದರಲ್ಲಿರೋ ಒದ್ದೆ ಅಂಶ ಎಲ್ಲ ಹೋಗುತ್ತೆ ಆ್ಯಂಡ್ ಅದ್ರ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ನಾವಿದು ರೆಡಿಯಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಒಳ್ಳೆ ಘಮ ಬರುತ್ತೆ ಮತ್ತು ಒಂಚೂರು ಚಟಪಟ ಅಂತ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಆವಾಗ ನಾವು ಅದು ರೆಡಿಯಾಗಿದೆ ಅಂತ ಅಂದ್ಕೊಂಡು ಗ್ಯಾಸ್ ಸ್ಟಾಪ್ ಮಾಡಿಕೊಂಡು ನಾವು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು 1 ಕಪ್ಪು ಉದ್ದಿನ ಕಾಳಿಗೆ ಅರ್ಧ ಕಪ್ಪಷ್ಟು ಅಕ್ಕಿನ ತೊಳೆದ್ಬಿಟ್ಟು ಒಂದು 10 ನಿಮಿಷ ಫ್ಯಾನ್ ಗಾಳಿಗೆ ಬಿಟ್ಟು ಅದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಅಕ್ಕಿನ ಬಂದ್ಬಿಟ್ಟು ಒಂಚೂರು ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡು ಅದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ನಾವು ರೆಡಿಯಾಗಿದೆ ಅಂತ ನಾವು ನೋಡಿದ್ರೆ ಅದು ಸ್ವಲ್ಪ ವೈಟಿಶ್ ಆಗೂ ಇರುತ್ತೆ, ಗೋಲ್ಡನ್ ಆಗೂ ಇರುತ್ತೆ, ಒಂಚೂರು ಉಬ್ಬಿರುತ್ತೆ. ಅಷ್ಟು ಫ್ರೈ ಆದರೆ ಸಾಕು, ನಮಗೆ ಒದ್ದೆ ಅಂಶ ಎಲ್ಲ ಹೋಗಿರುತ್ತೆ. ನಾವು ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್, ನಿಮಗೆ ಏನು ಡ್ರೈ ಫ್ರೂಟ್ಸ್ ಅನಿಸುತ್ತೋ ಅದು. ನಾನೊಂದು ಬಂದ್ಬಿಟ್ಟು ಒಂದು 10 ಗೋಡಂಬಿ, ಒಂದು 15 ಬಾದಾಮಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನ ಕೊಟ್ಟರೆ ಮಕ್ಕಳು ತಿನ್ನೋದೇ ಇಲ್ಲ, ನನ್ನ ಮಗಳಂತೂ ತಿನ್ನೋದೇ ಇಲ್ಲ, ಹಾಗಾಗಿ ಉಗಿತಿರ್ತಾಳೆ. ಸೊ ಹಾಗಾಗಿ ಬಂದ್ಬಿಟ್ಟು ನಾನು ಏನು ಡಿಶ್ ಮಾಡಿದ್ರು ಅದ್ರಲ್ಲಿ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ನನಗೂ ಒಂದು ಸ್ವಲ್ಪ ಗಿಲ್ಟ್ ಫ್ರೀ ಆಗಿರುತ್ತೆ. ಈಗ ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ, ಇದನ್ನು ಹಾಗೆ ಬಿಟ್ಬಿಟ್ಟು ನಾವು ಇಲ್ಲಿ ಉದ್ದಿನ ಕಾಳು ಮತ್ತು ಅಕ್ಕಿನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ನಾನು ಈ ಥರ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟು ಫೈನ್ ಪೌಡರಾಗಿ ನಾವು ಪೌಡ್ರ್ ಮಾಡ್ಬೋದು ಅಷ್ಟು ಫೈನಾಗಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು. ನಾನು ಫಸ್ಟು ಕಾಳು ಮತ್ತು ಅಕ್ಕಿ ಇದೆರಡನ್ನು ಮಾತ್ರ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಆವಾಗ ನೋಡ್ತಿರ್ತೀನಿ, ಅದು ಬೇಗ ಗ್ರೈಂಡ್ ಆಗಲ್ಲ, ತರಿನೇ ಇರುತ್ತೆ. ನಾವು ಎಷ್ಟು ಫೈನಾಗಿ ಮಾಡ್ಕೋತೀವೋ ನಾವು ಮಾಡೋ ಪಾಯಸ ಕೂಡ ಅಷ್ಟೇ ಕ್ರೀಮಿಯಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದು 3ರಿಂದ 4 ಏಲಕ್ಕಿನ ಹಾಕೋತಾ ಇದ್ದೀನಿ ಘಮಕ್ಕೋಸ್ಕರ. ಅದನ್ನು ಹಾಕ್ಕೊಂಡು ನಾನು ಈಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಹೇಸಲ್ನಟ್ ಆಗಿರೋದು, ವಾಲ್ನಟ್ ಆಗಿರ್ಬೋದು, ಏನು ಬೇಕಿದ್ರೂ ಹಾಕೋಬೋದು, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇಲ್ಲ ಕೊಬ್ಬರಿ ಕೂಡ ಹಾಕೋಬೋದು ನಾವು. ಇವಾಗ ಮಾಲ್ಟ್ ಬಂದು ರೆಡಿಯಾಗಿದೆ. ಈ ಪೌಡ್ರನ್ನ ನಾವು ಮಾಡಿ ಇಟ್ಕೊಂಡ್ರೆ ಕೆಡೋದಿಲ್ಲ. ನಾವು ಇದನ್ನು ನಾನು ಮಾಡಿ ಥರ ಅಟ್ಲೀಸ್ಟ್ 1 ಮಂತಿಗೆ ಇಲ್ಲ 1.5 ತಿಂಗಳಿಗೆ ನನಗಿದು ಖಾಲಿ ಆಗುತ್ತೆ. ನಾನು ಈ ಥರ ರೆಡಿ ಮಾಡಿಕೊಂಡು ಸ್ವಲ್ಪ ಆ ಬಿಸಿ ಇರುತ್ತಲ್ಲ, ಆ ಬಿಸಿ ತಣ್ಣಗಾಗೋ ಗಂಟ ಇಟ್ಕೊಂಡು ನಾನು ಸ್ಟೀಲ್ ಬಾಕ್ಸಿಗೆ ಹಾಕಿಟ್ಕೋತೀನಿ. ನಾನು ಪ್ರಿಪೇರ್ ಮಾಡಬೇಕಂದ್ರೆ ಇದರಿಂದ ಜಸ್ಟ್ ಒಂದು 2 to 3 ಟೇಬಲ್ ಸ್ಪೂನಷ್ಟು ತೊಗೊಂಡ್ರೆ, ಇಲ್ಲ 2ರಿಂದ 3 ಜನ ಆರಾಮಾಗೆ ನಾವು ಕುಡಿಬೋದು, ಹೆಲ್ತಿಯಾಗೂ ಇರುತ್ತೆ. ಇದನ್ನು ವಾರಕ್ಕೊಂದು ಸಲ ಇಲ್ಲ ತಿಂಗಳಿಗೆ 2 ಸಲ ಕೊಡ್ಬೋದು. ಇಲ್ಲ, ಯಾಕಂದರೆ ಇದು ತುಂಬ ವೆಯ್ಟ್ ಗೈನ್ ಆಗಿಬಿಡುತ್ತೆ. ಮಕ್ಕಳು ಸಣ್ಣ ಇದ್ದರೆ ಅವ್ರುಗಳಿಗೆ ಕೊಡ್ಬೋದು. ಈ ಥರ ನಾನಿಲ್ಲಿ 3 ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ವಾಟರ್ ಹಾಕ್ಕೊಂಡು ಡೈಲ್ಯೂಟ್ ಮಾಡಿ ಇಟ್ಕೋತೀನಿ. ಇದು ಪ್ರಿಪೇರ್ ಮಾಡಬೇಕಾದ್ರೆ ನಾನು ಸಣ್ಣ ಬೌಲ್ ಇಟ್ಕೊಂಡು ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಆ ನೀರಿಗೆ ಡೈಲ್ಯೂಟ್ ಮಾಡಿಟ್ಕೊಂಡಿರೋಂಥ ಪೌಡ್ರೊಂದು
ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ, ಉದ್ದಿನ ಕಾಳಿನ ಮಿಕ್ಸ್ಚರ್ ಹಾಕ್ತಿದ್ದೀನಿ. ಇದಕ್ಕೆ 2 to 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ. ನಾನು ನನ್ನ ಮನೇಲಿ ಎಲ್ಲ ರೆಸಿಪಿಗೂ ಬೆಲ್ಲನೇ ಯೂಸ್ ಮಾಡೋದು, ವೈಟ್ ಶುಗರ್ ನಾನು ಯೂಸ್ ಮಾಡೋಲ್ಲ. ಸ್ವೀಟ್ನೆಸ್ ನಿಮಗೆ ಎಷ್ಟು ಬೇಕೋ ನೋಡಬೇಕಿದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡು ನಾವು ಇದನ್ನು ಕುದಿಯಕ್ಕೆ ಬಿಡಬೇಕು. ನಾವು ಇದರಲ್ಲಿ ಅಕ್ಕಿ ಹಾಕಿರೋದ್ರಿಂದ ಬೇಗನೆ ಗಟ್ಟಿಯಾಗಿಬಿಡತ್ತೆ. ನಮಗಷ್ಟು ಗ್ಯಾಸ್ ವೇಸ್ಟ್ ಆಗಲ್ಲ, ಬೇಗನೆ ತಿಕ್ಕಾಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾವು ಏಲಕ್ಕಿ ಹಾಕಿರೋದ್ರಿಂದ ಸ್ಮೆಲ್ಲು ಕೂಡ ಘಮ ಘಮ ಅಂತಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಬೇಕಿದ್ದರೆ ಎಕ್ಸ್ಟ್ರಾ ಗಾರ್ನಿಷಿಗೆ ಕಾಯಿ ಅಥವಾ ಕೊಬ್ಬರಿ ಹಾಕ್ಕೊಳ್ಳಿ. ಕಾಯಿನ ರುಬ್ಬಿಟ್ಟು ಪೇಸ್ಟಾಗಿ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ, ಸೇಮ್ ಟೇಸ್ಟ್ ಇರುತ್ತೆ. ನನಗೆ ಈ ಥರ ಬಾಯಿ ಕ್ರಂಚಿಯಾಗಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಪೇಸ್ಟ್ ಮಾಡಿದ್ರೆ ಸೇಮ್ ಹೆಸರುಬೇಳೆ ಪಾಯಸ ಥರನೇ ಫೀಲ್ ಆಗುತ್ತೆ. ನಾನು ನನ್ನ ಮಗಳು ಸ್ಮೆಲ್ಲಿಗೋಸ್ಕರನೇ ಬಂದುಬಿಟ್ಲು ಅಡುಗೆ ರೂಮಿಗೆ. ನನ್ನ ಮಗಳನ್ನ ಎತ್ಕೊಂಡೆ ನಾನು ಅಡುಗೆ ಮಾಡ್ತಾಯಿದ್ದೆ, ಪಾಯಸ ಮಾಡಿಕೊಡ್ತಾಯಿದ್ದೆ. ಬೇಗ ಮಾಡಿಕೊಡು ಅಂತ ಕೇಳ್ತಿದ್ಲು. ಇವಾಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ ಇನ್ನೊಂಚೂರು ಅದು ತಿಕ್ಕಾಗುತ್ತೆ. ತುಂಬಾ ಹೆಲ್ತಿ ಇದು. ಹೆಣ್ಮಕ್ಳು ಮನೇಲಿ ಹೆಣ್ಮಕ್ಳಿಗೆ ನೀವು ಖಂಡಿತ ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಹೋಗೋವಂಥ ಪೇರೆಂಟ್ಸಿಗೆ ಮನೇಲಿರೋ ಮಕ್ಕಳಿಗೆ ಹೆಲ್ತಿಯಾಗಿ ಏನು ಕೊಡೋಕ್ಕಾಗಲ್ಲೋ ಅನ್ನೋ ಒಂದು ಗಿಲ್ಟ್ ಇರುತ್ತೆ. ಇಂಥದ್ದು ಮಾಡಿಕೊಟ್ರೆ ನಿಮಗೂ ಗಿಲ್ಟ್ ಫ್ರೀ ಆಗಿರುತ್ತೆ, ಮಕ್ಳಿಗೂ ಹೆಲ್ತಿಯಾಗಿರುತ್ತೆ. ನನ್ನ ಮಗಳು ತಿಂದ್ಬಿಟ್ಟು ಟೇಸ್ಟ್ ಸೂಪರಾಗಿದೆ ಅಂತ ಅಂದ್ಬಿಟ್ಟು ಟೆಂಟ್ ಹೌಸಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡೇ ತಿಂತಾಯಿದ್ಲು. ನೋಡೋಕ್ಕೂ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಮಾಮ್ಸ್.